ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಿರುತೆರೆಯ ಮಾತಿನ ಮಲ್ಲಿ ಸ್ಟಾರ್ ನಿರೂಪಕಿ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮದುವೆ ಬಳಿಕ ಮತ್ತೆ ವೃತ್ತಿ ಬದುಕಿಗೆ ಮರಳಿದ್ದ ಅನುಶ್ರೀ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಮದುವೆ ಬಳಿಕ ಹೆಚ್ಚೇನು ಆಡಂಬರ ಮಾಡದೆ ಸಹಜ ಜೀವನ ನಡೆಸುತ್ತಿರುವ ಅನುಶ್ರೀ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕೆಲಸದಿಂದ ಸ್ವಲ್ಪ ಬಿಡುವು ಪಡೆದುಕೊಂಡು ವೀಕೆಂಡ್‌ನಲ್ಲಿ ಪತಿಯೊಂದಿಗೆ ಮಸ್ತಿ ಮಾಡಿದ್ದಾರೆ. ಮದುವೆಯಾದ ದಂಪತಿಗಳು ದೇಶ ವಿದೇಶ ಅಂತ ಸುತ್ತೋದನ್ನು ಸಹಜ. ಆದರೆ ಅನುಶ್ರೀ ಹಾಗೂ ಪತಿ ರೋಷನ್ ಮದುವೆಯಾದ ಕೆಲವೇ ದಿನಗಳಲ್ಲಿ ತಮ್ಮ ಕೆಲಸಗಳಿಗೆ ಮರಳಿದ್ದರು. ಹನಿಮೂನ್ ಅಲ್ಲಿ ಇಲ್ಲಿ ಅಂತ ದೇಶ ವಿದೇಶಕ್ಕೆ ಹೋಗಿಲ್ಲ. ಕರ್ನಾಟಕದ ಪ್ರಕೃತಿಯ ಮಡಿಲಿನಲ್ಲಿ ಸಮಯ ಕಳೆದಿದ್ದಾರೆ. ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕೆಲವು ಫೋಟೋ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ. ಸುರಿಯುತ್ತಿರುವ ಮಳೆಯಲ್ಲಿ ಆಫ್ ರೋಡ್ ಸವಾರಿ ಮಾಡಿ ಎಂಜಾಯ್ ಮಾಡಿದ್ದಾರೆ. ಪತಿಯೊಂದಿಗೆ ಕೂತು ಟ್ರ್ಯಾಕ್ಟರ್ ಓಡಿಸಿದ್ದಾರೆ. ಪ್ರಕೃತಿಯ ಜೊತೆ ಈ ನವದಂಪತಿ ಒಳ್ಳೆಯ ಸಮಯವನ್ನ ಕಳೆದಿದ್ದಾರೆ. ಇನ್ನು ಅನುಶ್ರೀ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಫೋಟೋಗಳು ಹಾಗೂ ವಿಡಿಯೋವನ್ನ ಶೇರ್ ಮಾಡ್ತಿದ್ದಂತೆ ನೆಟ್ಟಿಗರು ಕಾಮೆಂಟ್ ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಕನ್ನಡದ ಜನಪ್ರಿಯ ನಿರೂಪಕಿ ಅನುಶ್ರೀ ತಮ್ಮ ಬಹುಕಾಲದ ಗೆಳೆಯನೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಕೆಲವೇ ದಿನಗಳಾಗಿದೆ. ನಿರೀಕ್ಷೆ ಮಾಡಿದ್ದಕ್ಕಿಂತ ಸರಳವಾಗಿ ಅನುಶ್ರೀ ಪತಿ ರೋಷನ್ ಜೊತೆಯಲ್ಲಿ ಸಪ್ತಪದಿಯನ್ನ ತುಳಿದಿದ್ರು. ಬಹಳ ದಿನಗಳ ಅವರ ಅಭಿಮಾನಿಗಳ ಕನಸು ಕೊನೆಗೂ ಈಡೇರಿತು. ಈಗ ವೀಕೆಂಡ್ ನಲ್ಲಿ ಈ ಜೋಡಿ ನೇಚರ್ ಮಧ್ಯೆ ಫ್ಯೂಚರ್ ಹುಡುಕುವುದಕ್ಕೆ ಹೊರಟಂತೆ ಇದೆ. ಅನುಶ್ರೀ ಶೇರ್ ಮಾಡಿರುವ ವಿಡಿಯೋದಲ್ಲಿ ರೋಷನ್ ಹೊಲದಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುತ್ತಿದ್ದಾರೆ. ಅವರೊಂದಿಗೆ ಅನುಶ್ರೀ ಕೂಡ ಟ್ರ್ಯಾಕ್ಟರ್ ಮೇಲೆ ಕೂತು ಸವಾರಿ ಮಾಡಿದ್ದಾರೆ. ರೋಷನ್ ಮೂಲತಃ ಮಡಿಕೇರಿಯವರು. ಬೆಂಗಳೂರಿನಲ್ಲಿ ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ವೀಕೆಂಡ್ ನಲ್ಲಿ ತಮ್ಮ ಹುಟ್ಟೂರಿನಲ್ಲಿ ವೀಕೆಂಡ್ ಕಳೆದಿರುವ ಸಾಧ್ಯತೆ ಇದೆ. ಆದ್ರೆ ಅನುಶ್ರೀ ಫೋಟೋಗಳನ್ನಷ್ಟೇ ಹಂಚಿಕೊಂಡಿದ್ದು ಲೊಕೇಶನ್ ಬಗ್ಗೆ ಮಾಹಿತಿ ನೀಡಿಲ್ಲ. ಸದ್ಯಕ್ಕೀಗ ಅನುಶ್ರೀ ಹಾಗೂ ರೋಷನ್ ಇಬ್ಬರು ತಮ್ಮ ವೃತ್ತಿ ಬದುಕುಗೊಂದು ಬ್ರೇಕ್ ಕೊಟ್ಟು ವಾಪಸ್ ಬಂದಿದ್ದಾರೆ. ದಾಂಪತ್ಯ ಜೀವನನ ಎಂಜಾಯ್ ಮಾಡ್ತಿದ್ದಾರೆ. ಈ ಜೋಡಿ ಸದಾ ಖುಷಿ ಖುಷಿಯಾಗಿ ನಗುತ್ತಾ ಇರಲಿ ಎಂದು ನೆಟ್ಟಿಗರು ಹಾರೈಸುತ್ತಿದ್ದಾರೆ. ವಿವಾಹದ ಬಳಿಕ ಅನುಶ್ರೀ ನಿರೂಪಣೆಯನ್ನ ಮುಂದುವರೆಸಿದ್ದಾರೆ. ಹೀಗಾಗಿ ಕಿರುತೆರೆ ವೀಕ್ಷಕರಿಗಂತೂ ಖುಷಿಯಾಗಿದ್ದಾರೆ. ಸ್ನೇಹಿತರೆ, ಈ ಜೋಡಿ ಬಗ್ಗೆ ನಿಮ್ಗೆ ಅನಿಸ್ತೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.